ಯಡಿಯೂರಪ್ಪ ಈಶ್ವರಪ್ಪ ವಿರುದ್ಧ ಸಿಎಂ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಯಡಿಯೂರಪ್ಪ ಈಶ್ವರಪ್ಪ ವಿರುದ್ಧ ಸಿಎಂ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಯಡಿಯೂರಪ್ಪ ಸರ್ಕಾರ ಬೆಳೆಸಲು ಸಾಕಷ್ಟು ತಂತ್ರವನ್ನ ರೂಪಿಸಿದ್ರು. ಯುಗಾದಿ ಸಂಕ್ರಾಂತಿಗೆ ಸರ್ಕಾರ ಬೀಳುತ್ತೆ ಅಂತ ಗಡುವು ನೀಡಿದ್ರು. ಈಗ ಮೇ 23ರ ನಂತರ ಮೈತ್ರಿ ಸರ್ಕಾರ ಇರಲ್ಲ ಅಂತಿದ್ದಾರೆ. ಒಬ್ಬ ಎಂಎಲ್ಎಗೆ 30 ಕೋಟಿ ಕೊಡಲು ಅವರಿಗೆ ಹಣ ಎಲ್ಲಿಂದ ಬಂತು ಅಂತ ಪ್ರಶ್ನೆ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಸಿಎಂ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಮೇ 23ರ ಮರುದಿನವೇ ಯಡಿಯೂರಪ್ಪ ಸಿಎಂ ಆಗ್ತಾರಂತೆ. ಈಶ್ವರಪ್ಪ ನೋಡಿದ್ರೆ ಚುನಾವಣೆ ಬಳಿಕ ನಾನು ನೆಗೆದು ಬೀಳ್ತೀನಿ ಅಂತಿದ್ದಾರೆ. ನನಗೆ ಸರ್ಕಾರ ಏನೂ ಆಗಲ್ಲ, ಸಿಎಂ ಆಗಿ ಜನರ ಸೇವೆ ಮುಂದುವರಿಸಲಿದ್ದೇನೆ. ಶಿವಮೊಗ್ಗದಲ್ಲಿ ಸಿಎಂ ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಯಡಿಯೂರಪ್ಪ ಈಶ್ವರಪ್ಪ ವಿರುದ್ಧ ಸಿಎಂ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಯಡಿಯೂರಪ್ಪ ಸರ್ಕಾರವನ್ನ ಬೆಳೆಸಲು ಸಾಕಷ್ಟು ತಂತ್ರವನ್ನ ರೂಪಿಸಿದ್ರು. ಯುಗಾದಿ ಆಯ್ತು, ಸಂಕ್ರಾಂತಿಗೆ ಸರ್ಕಾರ ಬೀಳುತ್ತೆ ಅಂತ ಹೇಳ್ತಾ ಇದ್ರು. 2 ಹಬ್ಬಗಳು ಆಯ್ತು. ಈಗ ಗಡುವನ್ನ ನೀಡಿದ್ರು, ಆ ಗಡುವು ಕೂಡ ಮೀರಿದೆ. ಈಗ ಮೇ 23 ನಂತರ ಮೈತ್ರಿ ಸರ್ಕಾರ ಇರಲ್ಲ ಅಂತಿದ್ದಾರೆ. ಒಬ್ಬ ಎಂಎಲ್ಎಗೆ 30 ಕೋಟಿ ಕೊಡಲು ಅವರಿಗೆ ಹಣ ಎಲ್ಲಿಂದ ಬಂತು ಅಂತ ಶಿವಮೊಗ್ಗದಲ್ಲಿ ಸಿಎಂ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮೇ 23ರ ಮರುದಿನವೇ ಯಡಿಯೂರಪ್ಪ ಸಿಎಂ ಆಗ್ತಾರೆ ಅಂತೆಲ್ಲ ಹೇಳ್ತಿದ್ರು. ಯಡಿಯೂರಪ್ಪ ನೋಡಿದ್ರೆ ಚುನಾವಣೆ ಬಳಿಕ ನಾನು ನೆಗೆದು ಬೀಳ್ತೀನಿ ಅಂತಿದ್ದಾರೆ. ನನಗೂ ಸಾಲ ಮನ್ನಾ ಮಾಡಿದ್ದೀನಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲಿ ಹೆಚ್ಚಿನ ಒಂದು ಅನುಕೂಲ ಆಗಿರೋದು ಯಾವ ಸಮಾಜಕ್ಕೆ ಅಲ್ಲ, ಲಿಂಗಾಯತ ನಾಯಕರು ನಿಮ್ಮ ಪಕ್ಷಗಳಲ್ಲಿರೋರು ಯಾರು ಇದುವರೆಗೆ ಇಲ್ಲಿ ಬಂದು ಪ್ರಚಾರ ಮಾಡಿಲ್ಲ. ಈಗ ನಾವು ಜಾತಿಯ ನಾಯಕರ ಹೆಸರನ್ನ ಬಿಟ್ಟುಕೊಂಡು ಚುನಾವಣೆ ನಡೆಸಲ್ಲ. ಯಾಕಂದ್ರೆ ನೆನ್ನೆ ನೋಡಿದೆ, ಯಡಿಯೂರಪ್ಪನವರು ಅದೆಂತದೋ ಒಂದು ಟೋಪಿ ಹಾಕೊಂಡು ವೀರಶೈವ ಗುತ್ತಿಗೆ ತಗೊಂಡಿದ್ದೀವಿ ನಾವು ಅಂತೇಳಿ ಭಾಷಣ ಮಾಡ್ಕೊಂಡಿರ್ತಿರಲ್ಲ, ಕರಿಗೆ ತೆಗಿಬೇಕು ಅಂತೇಳಿ ವೀರಶೈವರು ನಾವೆಲ್ಲ ಒಂದಾಗಬೇಕು ಅಂತ ಹೇಳಿ ಆ ರೀತಿಯ ಸಣ್ಣತನದ ರಾಜಕಾರಣ ನಾವು ಮಾಡೋದಿಲ್ಲ. ನಾವು ಎಲ್ಲಾ ಜಾತಿಗಳನ್ನು ಗೌರವಿಸಿ ಸಮಾನತ್ವದಿಂದ ತಗೊಂಡು ಹೋಗ್ತಕ್ಕಂಥವ್ರು. ಅದರಿಂದ ಇಲ್ಲಿಯ ಜಾತಿ ಹೆಸರಿನ ಮೇಲೆ ಜಾತಿ ಲೀಡರ್ ಕಳಿಸಿ ಚುನಾವಣೆಯಲ್ಲಿ ಇವತ್ತು ಮತ ಓಕೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ನವೀನ್. ಕುಮಾರಸ್ವಾಮಿಯವರು ಒಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ಒಬ್ಬ ಎಂಎಲ್ಎಗೆ 30 ಕೋಟಿ ಕೊಡಲು ಅವರಿಗೆ ಹಣ ಎಲ್ಲಿಂದ ಬಂತು ಅಂತ ಪ್ರಶ್ನೆ ಮಾಡಿದ್ದಾರೆ. ಯಡಿಯೂರಪ್ಪ ಅವರು 30 ಕೋಟಿ ಕೊಟ್ಟಿದ್ದಾರ ಒಬ್ಬ ಎಂಎಲ್ಎಗೆ? ಏನು ಏನು ಶಿವಮೊಗ್ಗದಲ್ಲಿ ಬಿಜೆಪಿ ನಾಯಕರ ವಿರುದ್ಧ ಕುಮಾರಸ್ವಾಮಿ ಅವರು ಸಾಕಷ್ಟು ವಾಗ್ದಾಳಿ ನಡೆಸಿದ್ದಾರೆ ಅಂತ ಹೇಳಿದ್ರು. ಏನು ಶಿವಮೊಗ್ಗದಲ್ಲಿ ಸರ್ವಾಧ್ಯಕ್ಷರ ಆಲೋಚನೆ ಮೈತ್ರಿಕೂಟದ ಅಭ್ಯರ್ಥಿ ಮಧು ಬಂಗಾರಪ್ಪ ಪ್ರಚಾರಕ್ಕೆ ಸಿಎಂ ಕುಮಾರಸ್ವಾಮಿ ಅವರು ಆಗಮಿಸಿದ್ರು. ಈ ವೇಳೆ ಮೈತ್ರಿಕೂಟದ ನಾಯಕರುಗಳ ವಿರುದ್ಧ ವಾಗ್ದಾಳಿಯನ್ನ ಮಾಡಿರುವಂತದ್ದು, ಏನು ಬಿಜೆಪಿ ನಾಯಕರುಗಳ ವಿರುದ್ಧ ವಾಗ್ದಾಳಿಯನ್ನ ಮಾಡಿರುವಂತದ್ದು. ಏನು ಕಳೆದ ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿಂದ ಕೂಡ ಏನು ಬಿಜೆಪಿ ನಾಯಕರುಗಳು ಸರ್ಕಾರವನ್ನ ಕೆಡವಲು ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಏನು ಎಂಎಲ್ಎಗಳನ್ನ ಕೊಂಡ್ಕೊಳ್ಳಲು ಕೂಡ ಸಾಕಷ್ಟು ಉತ್ಸಾಹ ಮಾಡಿದ್ರು. ಇದರಲ್ಲಿ ಎಂಎಲ್ಎಗಳಿಗೆ 30 ಕೋಟಿ ಅಷ್ಟು ಹಣವನ್ನ ಆಫರ್ ಅನ್ನ ಮಾಡ್ತಿದ್ರು. ಈ ಹಣ ಎಲ್ಲಿಂದ ಬರ್ತಾ ಇದೆ ಅಂತೇಳಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಏನು ಬಿಜೆಪಿ ನಾಯಕರಿಗೆ ಪ್ರಶ್ನೆಯನ್ನ ಮಾಡಿರುವಂತದ್ದು. ಅಲ್ಲ ನವೀನ್, ಈಗ ಒಬ್ಬ ಎಂಎಲ್ಎಗೆ 30 ಕೋಟಿ ಕೊಟ್ಟಿದ್ದಾರೆ ಅಂದ್ರೆ ಯಾರು ಆ ಎಂಎಲ್ಎ? ಏನು 30 ಕೋಟಿ ಎಂಎಲ್ಎ ಹಣವನ್ನ ಆಫರ್ ಮಾಡ್ತಾ ಇದ್ದಾರೆ. ಈ ಆಫರ್ ಮಾಡ್ತಿರುವಂತಹ ಹಣ ಎಲ್ಲಿಂದ ಬರ್ತಾ ಇದೆ ಅವರಿಗೆ ಅಂತೇಳಿ ಏನು ಸಿಎಂ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ರು. ಹಾಗೆ ಸರ್ಕಾರವನ್ನ ಬೆಳೆಸುವ ಅಂತೇಳಿ ಸಂಕ್ರಾಂತಿ ಯುಗಾದಿಯನ್ನ ಗಡುವು ನೀಡ್ತಾ ಇದ್ರು. ಅದೇ ರೀತಿಯಲ್ಲಿ ಏನು ಮೇ 23 ಲೋಕಸಭಾ ಚುನಾವಣೆ ಫಲಿತಾಂಶ ಬರುತ್ತೆ. ಆ ನಂತರದಲ್ಲಿ ಮೈತ್ರಿ ಸರ್ಕಾರ ಬೀಳುತ್ತೆ ಅಂತೇಳಿ ಈಗಾಗಲೇ ಗಡುವನ್ನ ನೀಡಿರುವಂತದ್ದು. ಅದ್ರ ಜೊತೆಗೆ ಕೆ ಈಶ್ವರಪ್ಪನವರು ಏನು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಏನು ಫಲಿತಾಂಶದ ಬಳಿಕ ನೆಗಡಿ ಬೀಳ್ತಾರೆ ಅಂತ ಹೇಳಿ ಇದು ಮಾಡಿದ್ರು. ಆದ್ರೆ ಜನರ ಆಶೀರ್ವಾದ ನನ್ನ ಮೇಲೆ, ನಮ್ಮ ಸರ್ಕಾರ ಗಟ್ಟಿಯಾಗಿರುತ್ತೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು. ದಿವ್ಯಾ, ಓಕೆ, ಧನ್ಯವಾದಗಳು ನವೀನ್, ತನ್ನ ಮಾಹಿತಿಗಾಗಿ.